ಹೊಡಿತನ ನಾ ಕ್ಯಾಬ ಮಾಡತನ ಪುಲ್ಲ ಲಾಭ ಎಲ್ಲರೂ ತಿಳದಂಗ ನಾ ಇಲ್ಲ ಸುಲಭ ಹಗಲ ರಾತ್ರಿ ದುಡದ ಗಾಡಿ ಚಂದಂಗ ಹೊಡೆದ ನಡೆದನ ಸಂಸಾರ ಎತ್ತಿ ಹಿಡದ ನೀನ ನನ್ನ ಮುದ್ದಿನ ಹೆಂತಿ ನಾ ದುಡದ ಹಾಕತನ ನೀ ಮಾಡಬೇಡ ಚಿಂತಿ ಫೋನಿನ್ಯಾಗ ಹೇಳ ಏನ ಬೇಕ ಸಂತಿ ಮನಿ ಒಳಗ ನೀನ ನಗುತ್ತಾಗಿದ್ದರ ಸಾಕ ನಿನ್ನ ನಗುವ ಹೊರತ ನಂಗ ಮತ್ತೇನ ಬೇಕ ನೀ ನನ್ನ ಮಹಾರಾಣಿ ನಿನ್ನ ರಾಣಿ ಹಂಗ ಇಡತೇನಿ ಡ್ರೈವರ್ ನಾನಾ ನನ್ನ ಡೈಮಂಡ್ ನೀನಂದರ ನನ್ನ ಪ್ರಾಣ ಚಿನ್ನ ನೀ ಅಂದರ ನನ್ನ ಪ್ರಾಣ. ಥ್ಯಾಂಕ್ ಯು. ವೆರಿ ನೈಸ್. ಅವಳವ್ರೆ ಎಷ್ಟು ಸಂಪಾದನೆ ಮಾಡಿದ್ರಿ ನೀವು? 1285 ರೂಪಾಯಿ ಗಳಿಸಿನ್ರಿ ನಾವು ಅವತ್ತೊಂದಿನ. ಓಕೆ, ಬಾಳು ಅವರು 1285 ರೂಪಾಯಿ ಮಾಲಾಶ್ರೀ ಅವ್ರಿಗೋಸ್ಕರ ಸಂಪಾದನೆ ಮಾಡಿದ್ದಾರೆ. ಮಾಲಾಶ್ರೀ ಅವ್ರಿಗೋಸ್ಕರ ಗಿಫ್ಟ್ ಏನಾದ್ರು ತಂದಿದ್ದೀರಾ? ಬರ್ಲಿ ಆಮೇಲೆ ಮಾತಾಡೋಣ. ಗಿಫ್ಟ್ ಬರ್ಲಿ. ಅವ್ರ ಬಾಡಿಗೆ ಕಾರ್ ಕೊಟ್ರೆ ಮಿರರೇ ಕಿತ್ಕೊಂಬಂದಿದ್ಯಾ? ಫಸ್ಟ್ ಅಂದ್ರೆ ನಾನು ಮಾಡೋ ಕೆಲಸ ಬಿಟ್ಟು ಇವಾಗ ಪ್ರೆಸೆಂಟ್ ನಾ ಬೇರೆ ಕೆಲಸ ಮಾಡಿದ್ದು ಈ ಡ್ರೈವಿಂಗ್ ಕೆಲಸ. ಅದ್ರಾಗ ನಾ ಗಳಿಸಿದ್ದು 1285 ರೂಪಾಯಿ. ಅದಕ್ಕೋಸ್ಕರ ಅದು ನನಗೆ ಯಾವತ್ತು ನೆನಪಿಗಿರ್ಲಿ ಅಂತೇಳಿ ಅದನ್ನ ಅಮೌಂಟ್ನ ಮತ್ತು ಅದು ನಾನು ದುಡ್ದಿರೋದೊಂದು ಸ್ಕ್ರೀನ್ ಶಾಟ್ ಐತ್ರಿ. ಒನ್ ಡೇದ್ ಎಷ್ಟು ಅರ್ನಿಂಗ್ ಮಾಡಿದೀವಿ ಅಂತೇಳಿ ಅದನ್ನ ಎಲ್ಲ ಕೂಡಿ ಒಂದು ಫ್ರೇಮ್ ಮಾಡಿ ಮನೇಲಿ ಇಡೋಣ ಅಂತೇಳಿ ಆ ದುಡ್ಡನ್ನ ಖರ್ಚು ಮಾಡಿಲ್ಲ. ಇದನ್ನ ಯಾಕೆ ತಗೊಂಬಂದಿವಪ್ಪ ಅಂತಂದ್ರೆ ಯಾರ ಸುಳ್ಳು ಹೇಳಿದ್ರು ಕೂಡ ಈ ಕನ್ನಡಿ ಅಂತೂ ಸುಳ್ಳು ಹೇಳಂಗಿಲ್ಲ. ಇಷ್ಟು ನಿಚ್ಚಳವಾಗಿರುವಂತ ವ್ಯಕ್ತಿಗಳು ನಮ್ಮಲ್ಲಿ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಮಾತ್ರ ನಿನಗ ಇದ ಕನ್ನಡಿ ತರ ಇರ್ತೀನಿ ಜೀವನ ಪೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾ ಕನ್ನಡಿ ತಂದಿನಿ. ಓ ಅಂತಂದ. ಈ ಕಡೆ ಒಬ್ರು ನೋಡ್ಕೋಬಹುದು, ಆ ಕಡೆ ಒಬ್ರು ನೋಡ್ಕೋಬಹುದು ಅಂದ್ಕೊಂಡೆ. ವೆರಿ ನೈಸ್ ಬಾಲು ಅವರೇ. ಓಕೆ, ನಮ್ಮ ಬೀಗ್ರನ್ನ ಕೇಳೋಣ. ಪ್ರೇಮ್ ಅವರೇ, ದಿನ ಬೆಳಿಗ್ಗೆ ಆದ್ರೆ ರಾತ್ರಿ ಆದ್ರೆ ಡ್ರೈವಿಂಗ್ ಕೆಲಸ ಅಂದ್ರೆ ತುಂಬಾ ಸಾಮಾನ್ಯ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅವ್ರ ಇಲ್ದೆ ನಮ್ ದಿನ ಪ್ರೋಗ್ರಾಮ್ ಆಗೋದೇ ಇಲ್ಲ ರೀ. ಹಾಗೇನೆ ನೀವು ಅವ್ರನ್ನ ಎಷ್ಟು ನಂಬಿ ಕೂರ್ಬೋದು ಅವ್ರ ವಾಹನದಲ್ಲಿ ಅಂದ್ರೆ, ಹೆಣ್ಮಕ್ಳನ್ನ ಅಷ್ಟು ಸೇಫ್ ಆಗಿ ಕರ್ಕೊಂಡೋಗಿ ಮನೆಗೆ ಬಿಡ್ತಾರೆ. ನಿಮಗೆ ಯಾರಾದ್ರೂ ಗರ್ಭಿಣಿ ಹೆಂಗಸರು ಬಂತು ಅಂದ್ರೆ ಅವ್ರನ್ನ ಅಷ್ಟೇ ಸೇಫ್ ಆಗಿ ಉಚಿತವಾಗಿ ಕರ್ಕೊಂಡೋಗಿ ಬಿಡ್ತಾರೆ. ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಪರ್ಸನಲ್ ಡ್ರೈವರ್ಗಳಾಗಿರ್ಬೋದು, ಎಲ್ರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳು. ನಿಮ್ಮ ಜೀವನ, ನಿಮ್ಮ ಸವಾರಿ ಸುಗಮವಾಗಿರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾಳವಿಕಾ ಮೇಡಮ್. ಡ್ರೈವರ್ ಬಗ್ಗೆ ನೀವು ಅವರು ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಸಾರಥಿ, ನಮಗೆ ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ಕೃಷ್ಣನೇ ಸಾರಥಿ ಅಲ್ವಾ? ಹಾಗಾಗಿ ಈ ಸಾರಥಿಯನ್ನು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಸಾಗಿಸ್ಕೊಂಡು ಹೋಗೋನಾಗಿರೋ ಕಾರಣಕ್ಕೆ ಬಹಳ ದೊಡ್ಡ ಪಾತ್ರ ಇರುತ್ತೆ ಎಲ್ಲರ ಬದುಕಲ್ಲೂ. ಅತ್ಯಂತ ಹತ್ತಿರದ ವ್ಯಕ್ತಿ ಆಗಿರ್ತಾರೆ ಮತ್ತು ವಿಶ್ವಾಸ ನಮಗೆ ಅವ್ರ ಬಗ್ಗೆ ಇರಬೇಕಾಗತ್ತೆ. ಈಗ ಬಾಳು ಕಾರ್ ಓಡಿಸ್ತಾ ಇದ್ದಾಗ ಹಿಂದೆ ಕೂತಿರೋರ್ಗೆ ಏನ್ ಬೇಕಾದ್ರೂ ಸಮಸ್ಯೆ ಇದ್ದಿರಬಹುದು, ಅವ್ರು ಆ ಫೋನಲ್ಲಿ ಏನ್ ಬೇಕಾದ್ರೂ ಮಾತಾಡಿರ್ಬಹುದು. ಆ ವಿಶ್ವಾಸ ಗಳಿಸ್ಬೇಕಲ್ಲ ಓಡಿಸೋರು. ಇವತ್ತಿನ ಕಾಲಕ್ಕೆ ತಕ್ಕಂಗೆ ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ಸ್ ಅಂತ ನಾವು ಹೇಳ್ತೀವಿ. ಎಷ್ಟು ಜನ ಹೆಣ್ಮಕ್ಳು ನಂಬಿ ಕೂತ್ಕೋತಾರಲ್ವಾ? ಎಲ್ಲೆಲ್ಲಿಂದ ನಾವು ಅವ್ನು ಹೇಳಿದ್ನಲ್ಲ, ಯಾವುದೋ ಅಸ್ಸಾಮದ ಹುಡುಗಿ ಮುಂಬೈಯಿಂದ ಬಂದಿತ್ತು. ಯಾವುದೋ ಒಂದು ನಂಬಿಕೆ ತಾನೆ, ಆ ನಂಬಿಕೆನ ಉಳಿಸ್ಕೋಬೇಕಲ್ಲ ನಾವು ಕನ್ನಡಿಗರಾಗಿ, ನಾವು ಕ್ಯಾಬ್ ಡ್ರೈವರ್ ಆಗಿ. ಅದು ಬಹಳ ಖುಷಿ ಅನ್ನಿಸ್ತು ನೀನ್ ಆ ಕೆಲಸ ಮಾಡಿದ್ದು. ನಿನಗೆ ಬಹಳ ಒಳ್ಳೆ ಅನುಭವ, ಖುಷಿ ಆಯ್ತು ಬಾಳು. ರಾಜೇಶ್ ಸರ್, ಕಂಗ್ರಾಚುಲೇಷನ್ಸ್ ಬಾಳು. ಥ್ಯಾಂಕ್ ಯು ಸರ್. ಇನ್ನೊಬ್ಬರ ಜೀವನನ ದಿನಚರಿನ ಬದುಕಿದಕ್ಕೆ ನನ್ಗನ್ಸಿದ್ದು, ನೀವು ಕಾರ್ ಓಡಿಸ್ತಾ ಇದ್ದಾಗ ಅಥವಾ ಈ ಒಂದು ಟಾಸ್ಕ್ ಮಾಡ್ತಾ ಇದ್ದಾಗ ಡಿವಿಜಿ ಅವರ ಕಗ್ಗ ಜ್ಞಾಪಕ ಬಂತು. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಅಂತ. ಕರೆಕ್ಟ್ ಆಗಿದೆ ಜೀವನ. ನಾವು ಓಡಿಸ್ತಾ ಇರ್ತೀವಿ ನೋಡಿ, ನಮ್ ಲೈಫ್ ಅಲ್ಲಿ ಯಾರ್ಯಾರೋ ಹತ್ಕೋತಾರೆ. ನಾವು ಧರ್ಮ ಕೇಳಲ್ಲ, ಜಾತಿ ಕೇಳಲ್ಲ. ಅವರು ಕೆಲವ್ರು ಬೈತಾರೆ, ಕೆಲವ್ರು ಏನೋ ಟೆನ್ಷನ್ ಇರ್ತಾರೆ. ಎಲ್ಲರೂ ಅವ್ರವ್ರ ಪಾರಿಗೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಸ್ಟೇಷನ್ ಬಂದಾಗ ಇಳಿದು ಹೋಗ್ತಾ ಇರ್ತಾರೆ. ಬಟ್ ನಾವು ಮಾತ್ರ ಗಾಡಿ ಓಡಿಸ್ತಾನೆ ಇರಬೇಕು. ಆ ಥರದ ಅದ್ಭುತವಾದ ತತ್ವ ಇತ್ತು ಅಂತ ಅನಿಸ್ತು ನನಗೆ ಇಡೀ ಗಾಡಿನಲ್ಲಿ. ಬಹಳ ಒಳ್ಳೆ ಟಾಸ್ಕ್ ನ ಆರಿಸ್ಕೊಂಡಿದ್ದೀರಿ ಅಂಡ್ ಬಹಳ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ. ಅದು ಅಷ್ಟೇ ಮಾಲಾಶ್ರೀ ಖುಷಿ ಆಯ್ತು ಅಂತ ಅನ್ಸುತ್ತೆ. ಇಬ್ರು ಚೆನ್ನಾಗಿರಿ. ಥ್ಯಾಂಕ್ ಯು ಸರ್.